ಎಲ್ಲರಿಗೂ ನಮಸ್ಕಾರ. ನಾನು ಗಿರಿಜಾ. ನಾನು ಒಬ್ಬ ಸೋರಿಯಾಸಿಸ್ ಸ್ಕಿನ್ ಪ್ರಾಬ್ಲಮ್ ಇರೋವಂಥ ಪೇಷಂಟ್. ಈ ಸೋರಿಯಾಸಿಸ್ ಅನ್ನೋದು ನನಗೆ 7 ವರ್ಷದಿಂದ ಇತ್ತು. ಆದರೆ ಮೊದಲು 4 ವರ್ಷ ನನಗೆ ಯಾವುದೇ ರೀತಿ ಗೊತ್ತಾಗಲಿಲ್ಲ. ಸಣ್ಣ ಅಷ್ಟೇ ತದ್ದಿನ ಥರ ಆಯಿತು. ಇದೇ ಸೋರಿಯಾಸಿಸ್ ಅಂತ ಗೊತ್ತಾಗಲಿಲ್ಲ. ಅದು ಬೆಳೆದ ಮೇಲೆ ಒಂದು 3-4 ವರ್ಷ ನಾನು ಬೇರೆ ಬೇರೆ ಡಾಕ್ಟ್ರಿಗೆ ಎಲ್ಲ ಹೀಗೆ ಅನ್ಬೋದು, ಪ್ರತಿಯೊಂದು ಅಲೋಪತಿ ಡಾಕ್ಟರ್ ಬೆಳಗಾಮಲ್ಲಿರೋ ಕರ್ನಾಟಕದಲ್ಲಿರೋ ಮ್ಯಾಕ್ಸಿಮಮ್ ಡಾಕ್ಟರ್ಸ್ಗೆ ನಾನು ತೋರಿಸ್ತಾ ಬಂದೆ. ಆದರೆ ಯಾವುದೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ಡಾಕ್ಟರ್ ಮನೀಷಾ ಭೇಟಿ ಆಯಿತು. ಏನೋ ಒಂದು ಮಾತಾಡಬೇಕಾದ್ರೆ ನಾನು ಹೋಮಿಯೋಪತಿ ಡಾಕ್ಟರು ಈ ಥರ ಎಲ್ಲ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂಥೇಳಿ ಒಬ್ಬರಿಂದ ತಿಳಿದು ಬಂತು. ನೋಡೋಣ ಅಂಥೇಳಿ ಹೋಮಿಯೋಪತಿಗೆ ಅವ್ರ ಹತ್ರ ಹೋದೆ. ಏನೋ ಧೈರ್ಯ ಮಾಡಿಕೊಂಡು ಕಡಿಮೆ ಆಗ್ಬೋದು ಅಂಥೇಳಿ ಹೋದೆ. ಆದರೆ 2 ವರ್ಷ ಅವರು ಕಂಟಿನ್ಯೂ ಆಗಿ ಮೆಡಿಸಿನ್ ಕೊಟ್ಟರು. ಆದರೆ ಏನೂ ನನಗೆ ಗುಣ ಅಷ್ಟೊಂದು ಕಾಣಿಸ್ಲಿಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಇರಲಿಲ್ಲ. ಆದರೆ ಮನೀಷಾ ಡಾಕ್ಟರ್ ಹೇಳಿದ ಪ್ರಕಾರ ನಿಮಗೆ 1 ಸೀಸನ್ ಆದಮೇಲೆ, ನೆಕ್ಸ್ಟ್ ನಾನು ಔಷಧಿ ಕೊಟ್ಟು 1 ಸೀಸನ್ ಆದಮೇಲೆ ನಿಮಗೆ ಗೊತ್ತಾಗೋದು. ಆ ಪ್ರಕಾರ ನೀವು ನೋಡ್ರಿ, ಧೈರ್ಯ ಕಳ್ಕೊಬೇಡ್ರಿ ಅಂತ ಒಂದು ಮಾತು ಹೇಳಿದ್ರು. ಅದೇ ರೀತಿ ಇವಾಗ ಅವರು ಮೆಡಿಸಿನ್ ತಗೊಂಡು ಆದಮೇಲೆ ನಂದು 3ನೇ ವರ್ಷ. ಈ 2 ವರ್ಷದಿಂದ ನನಗೆ ಯಾವ ರೀತಿನೂ ಸೋರಿಯಾಸಿಸ್ ಅಷ್ಟೊಂದು ಇದು ಕಂಡು ಬಂದಿಲ್ಲ. 99% 99 ಪಾಯಿಂಟ್ ಅನ್ನು ಅನ್ಬೋದು, ಅಷ್ಟು ಪರ್ಸೆಂಟ್ ನನಗೆ ಕಡಿಮೆ ಆಗಿದೆ. ಸೊ ಥ್ಯಾಂಕ್ಸ್ ಟು ಡಾಕ್ಟರ್ ಮನೀಷಾ. ನಾನು ಯಾವತ್ತೂ ಅವರ ಋಣಿಯಾಗಿ ಇರ್ತೀನಿ.